Hello everyone, welcome our education channel We Learn Together. 7ನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ 6ನೇ ಸರಣಿಯನ್ನು ನಾವು ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ 5 ಸರಣಿಗಳನ್ನು 100 ಪ್ರಶ್ನೆಗಳನ್ನು ಒಳಗೊಂಡ 5 ಸರಣಿಗಳನ್ನು ನಾವೀಗ ನೋಡಿದ್ದೇವೆ. ಇದು 6ನೇ ಸರಣಿಯಾಗಿದೆ. ಈ 6 ಸರಣಿಗಳು ಇದರ ಜೊತೆಯಲ್ಲಿ 6ನೇ ತರಗತಿಯ 5 ಸರಣಿ, 8ನೇ ತರಗತಿಯ 5 ಸರಣಿ, 9ನೇ ತರಗತಿಯ 5 ಸರಣಿ ಹಾಗೂ 10ನೇ ತರಗತಿಯ 5 ಸರಣಿ. ಈ ಎಲ್ಲ ಸರಣಿ ವಿಡಿಯೋಗಳು ಸಹ ನಿಮಗೆ TETಯಲ್ಲಿ ನಿಮ್ಮ ಅಂಕವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರ ಜೊತೆಯಲ್ಲಿ ಇನ್ನೇನು ಈ ದಿನ ಒಂದು ದಿನ ಮಾತ್ರ ನಿಮಗೆ TETಗಾಗಿ ಇರುವಂತಹ ಅವಕಾಶ. ನಾಳೆಯ ದಿನ TET ಎಕ್ಸಾಮನ್ನು ನೀವು ಬರಲಿಕ್ಕೆ ಹೋಗ್ತಾ ಇದ್ದೀರಾ. ಆ TET ಎಕ್ಸಾಮ್ಗೆ ನಿಮಗೆ ಆಲ್ ದಿ ಬೆಸ್ಟ್ ಅನ್ನೋದನ್ನು ಹೇಳ್ತಾ, ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡೋದಕ್ಕೆ ಅಥವಾ ನೀವು ಆಲ್ರೆಡಿ ಎಲ್ಲ ವಿಷಯವನ್ನು ಕವರ್ ಮಾಡಿರ್ತೀರಾ, ಅದನ್ನು ಇನ್ನೊಮ್ಮೆ ಮೆಮೊರೈಸನ್ನು ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋಗಳೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಈ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಅಮೃತಸರದ ರಕ್ಷಣಾ ಪಾಲಕ ಜನರಲ್ ಡಯರ್ನು ಮಾಡ್ತಾನೆ. ಈ ಅಮೃತಸರದ ಜಲಿಯನ್ ವಾಲಾಬಾಗ್ದಲ್ಲಿ 1919 ಏಪ್ರಿಲ್ನಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿರ್ತಾರೆ. ಕಾರಣ ಏನು? ರೌಲತ್ ಕಾಯಿದೆಯ ಪ್ರತಿಭಟನೆಯಲ್ಲಿ ಬಂಧನಕ್ಕೊಳಗಾದಂತಹ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರ ಬಿಡುಗಡೆಗಾಗಿ ಈ ಒಂದು ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆ ನಡೀತಾ ಇರುತ್ತೆ. ಇದನ್ನು ತಿಳಿದಂತಹ ಜನರಲ್ ಡಯರ್ನು ಆ ಒಂದು ಉದ್ಯಾನವನದ ಏಕೈಕ ನಿರ್ಗಮನ ದ್ವಾರವನ್ನು ಮುಚ್ಚಿಸಿ ಅಲ್ಲಿ ನೆರೆದಂತಹ ಜನರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಇದು ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ಸರಕಾರದ ವರದಿ ಪ್ರಕಾರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಕೊಲ್ಲಲ್ಪಟ್ಟವರ ಸಂಖ್ಯೆ 379 ಜನ ಅಂತ ಸರ್ಕಾರ ವರದಿಯನ್ನು ಕೊಡುತ್ತೆ. ವಾಸ್ತವವಾಗಿ ಸರ್ಕಾರ ವರದಿ ಕೊಟ್ಟಿದ್ದಕ್ಕಿಂತಲೂ ಅಧಿಕ ಜನರ ಸಾವು ಅಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಬ್ರಿಟಿಷ್ ಅಧಿಕಾರಿಗಳು ಭಯೋತ್ಪಾದಕರು ಎಂದು ಕರೆದಿದ್ದು ತೀವ್ರವಾದಿಗಳಲ್ಲಿ ಸಶಸ್ತ್ರ ಕ್ರಾಂತಿಗೆ ಮುಂದಾದ ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಿಗೆ. ತೀವ್ರವಾದಿಗಳಲ್ಲೇ ಒಂದು ಗುಂಪು ಏನು ಮಾಡುತ್ತೆ, ಸಶಸ್ತ್ರ ಕ್ರಾಂತಿಗೆ ಅಂದರೆ ಹಿಂಸಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಗಳಿಸುವಂತಹ ಒಂದಿಷ್ಟು ಕಾರ್ಯಗಳಿಗೆ ಮುಂದಾಗುತ್ತೆ. ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ಭಯೋತ್ಪಾದಕರು ಅಂತ ಹೇಳಿ ಕರೀತಾರೆ. ರಹಸ್ಯ ಸಂಘಟನೆಗಳನ್ನು ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ಮೊದಲಿಗರು ವಾಸುದೇವ್ ಬಲವಂತ್ ಫಡ್ಕೆ. ಸ್ವತಂತ್ರ ಹೋರಾಟದಲ್ಲಿ ನೇಣುಗಂಬ ಏರಿದ ಮೊದಲ ಹೋರಾಟಗಾರ ಖುದಿರಾಮ್ ಬೋಸ್. ಆಗ ಅವರಿಗೆ 19 ವರ್ಷ ವಯಸ್ಸಾಗಿತ್ತು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ನೇಣುಗಂಬವನ್ನು ಇವರು ಏರ್ತಾರೆ. ಪ್ರಥಮ ಗುಪ್ತ ಸಂಘಟನೆ ಮಿತ್ರ ಮೇಳ ಹೇಳುವಂಥದ್ದು ಪ್ರಥಮ ಗುಪ್ತ ಸಂಘಟನೆ. VD ಸಾವರ್ಕರ್ ಅವರು ಈ ಗುಪ್ತ ಸಂಘಟನೆಯನ್ನು ಕಟ್ಟುತ್ತಾರೆ. ಮಿತ್ರ ಮೇಳ ರಹಸ್ಯ ಸಂಘಟನೆಯನ್ನು ರೂಪಿಸಿದಂಥವರು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು 1899ರಲ್ಲಿ ಈ ಮಿತ್ರ ಮೇಳ ಸಂಘಟನೆಯನ್ನು ರೂಪಿಸ್ತಾರೆ. ಮಿತ್ರ ಮೇಳವನ್ನು ನಂತರ ಕರೆದಿದ್ದು ಮಿತ್ರ ಮೇಳ ಮುಂದೆ ಅಭಿನವ ಭಾರತ ಹೇಳುವಂಥ ಹೆಸರನ್ನು ಪಡೆದುಕೊಳ್ಳುತ್ತೆ. ಈ ಹೆಸರಿನಿಂದ ಈ ಒಂದು ಗುಪ್ತ ಸಂಘಟನೆ ತನ್ನ ಕಾರ್ಯಾಚರಣೆಗಳನ್ನು ಮಾಡುತ್ತೆ. ನೆಕ್ಸ್ಟ್, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ನ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿ, ಶಾಸನ ಸಭೆಯ ಬಾಂಬ್ ಘಟನೆ, ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನ ಮೇಲೆ ಗುಂಡಿನ ದಾಳಿ ಮುಂತಾದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂಥವರು ಯಾರು? ಚಂದ್ರಶೇಖರ್ ಆಜಾದ್ ಅವರು ಭಾಗಿಯಾಗಿರ್ತಾರೆ. ಯಾವುದು ಅವರು ಸೇರಿದಂತಹ ಪಕ್ಷ ಯಾವುದು ಅಥವಾ ಅಸೋಸಿಯೇಷನ್ ಯಾವುದು? ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಹೇಳುವಂಥ ಒಂದು ಅಸೋಸಿಯೇಷನ್ ಸಂಘಟನೆಗೆ ಸೇರಿಕೊಳ್ತಾರೆ. ಈ ಸಂಘಟನೆಯ ಮೂಲಕ ಕಾಕೋರಿ ಪಿತೂರಿ ಆಗಿರ್ಬೋದು, ಶಾಸನ ಸಭೆಯ ಮೇಲೆ ಬಾಂಬ್ ಹಾಕುವಂಥ ಕೆಲಸ ಆಗಿರ್ಬೋದು, ಅಥವಾ ಲಾಹೋರ್ನ ಬ್ರಿಟಿಷ್ ಅಧಿಕಾರಿಯಾದಂಥ ಸ್ಯಾಂಡರ್ಸ್ನ ಮೇಲೆ ಗುಂಡು ಹಾರಿಸಿ ಸಾಯಿಸಿರುವಂಥ ಪ್ರಕರಣಗಳಲ್ಲಿ ಇವರು ಭಾಗಿಯಾಗ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಮೊದಲಿಗ ಭಗತ್ ಸಿಂಗ್. ಅದರ ಅರ್ಥ ಕ್ರಾಂತಿ ಚಿರಾಯುವಾಗಲಿ ಹೇಳುವಂಥ ಅರ್ಥವನ್ನು ಕೊಡುತ್ತೆ. ಇನ್ಕ್ವಿಲಾಬ್ ಜಿಂದಾಬಾದ್ ಹೇಳುವಂಥ ಘೋಷಣೆಯನ್ನು ಕೂಗ್ತಾರೆ. ಗಾಂಧೀಜಿ ಅವರ ಹೋರಾಟದ ಅಸ್ತ್ರಗಳು ಅಹಿಂಸೆ ಮತ್ತು ಸತ್ಯಾಗ್ರಹ. ಗಾಂಧೀಜಿ ಅವರು ಜನಿಸಿದ್ದು 1869 ಅಕ್ಟೋಬರ್ 2ರಂದು ಗುಜರಾತ್ನ ಗಾಂಧಿನಗರದ ಪೋರ್ಬಂದರ್ನಲ್ಲಿ ಜನಿಸ್ತಾರೆ.
ಗಾಂಧೀಜಿ ಅವರ ತಂದೆ ತಾಯಿಗಳು ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಈ ಎಲ್ಲ ಕ್ವಶನ್ಗಳು ಸಿಲ್ಲಿ ಕ್ವಶನ್ ಅಂತ ಅನಿಸಿದ್ರು ಸಹ ಕೆಲವೊಂದಿಷ್ಟು ಇಂತಹ ವಿಷಯಗಳಲ್ಲೇ ನಾವು ಮಾರ್ಕ್ಸ್ಗಳನ್ನು ಕಳ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಈ ಕ್ವಶನ್ಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಗಾಂಧಿ ಯುಗ ಎಂದು ಕರೆಯುವಂಥದ್ದು 1919ರಿಂದ 1947. ಅಂದರೆ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರವೇಶಿಸಿದ ನಂತರ ಸ್ವಾತಂತ್ರ್ಯ ಬರುವವರೆಗಿನ ಒಂದು ಸಮಯವನ್ನು ಗಾಂಧಿ ಯುಗ ಅಂತ ಹೇಳಿ ಕರೀತಾರೆ. ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಕೃತಿಗಳು: ಜಾನ್ ರಸ್ಕಿನ್ ಅವರ ಕೊನೆಯ ತನಕ, ಟು ದ ಲಾಸ್ಟ್ ಹೇಳುವಂಥದ್ದು, ಹಾಗೆ ಲಿಯೋ ಟಾಲ್ಸ್ಟಾಯ್ ಅವರ ನಿನ್ನಂತರಂಗವೇ ದೇವರ ರಾಜ್ಯ ಹೇಳುವಂಥದ್ದು, ಮತ್ತು ಸತ್ಯ ಹರಿಶ್ಚಂದ್ರ ನಾಟಕ. ಗಾಂಧೀಜಿ ಅವರು ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ ತೆರಳಿದ್ದು ದಕ್ಷಿಣ ಆಫ್ರಿಕಾಕ್ಕೆ. ಅವರು ದಕ್ಷಿಣ ಆಫ್ರಿಕಾಕ್ಕೆ ದಾದಾ ಅಬ್ದುಲ್ಲಾ ಕಂಪನಿಯ ಆಹ್ವಾನದ ಮೇರೆಗೆ ಹೋಗ್ತಾರೆ. ಕೇವಲ 3 ತಿಂಗಳ ಕಾಲ ಈ ಒಂದು ಅಷ್ಟೇ ಇದ್ದಂತಹ ಅವಕಾಶ ಅವರಿಗಿದ್ರೂ ಸಹ ಅಲ್ಲಿನ ಒಂದು ವರ್ಣಭೇದ ನೀತಿ, ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿ ಅಲ್ಲೇ ಬಹಳಷ್ಟು ವರ್ಷಗಳ ಕಾಲ ಇದ್ದು ಅಲ್ಲಿ ಹೋರಾಟವನ್ನು ಮಾಡ್ತಾರೆ. ಗಾಂಧೀಜಿಯವರು ಸಾಬರಮತಿ ಆಶ್ರಮವನ್ನು ಸ್ಥಾಪಿಸಿದ್ದು 1916ರಲ್ಲಿ ಅಹಮದಾಬಾದ್ನಲ್ಲಿ ಇದನ್ನು ಸ್ಥಾಪಿಸ್ತಾರೆ. ಗಾಂಧೀಜಿ ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಗಾಂಧೀಜಿ ಅವರು ಭಾರತೀಯ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದಂತಹ ವರ್ಷ. ಇವರು 1919ರಲ್ಲಿ ಭಾರತದ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ. ಗಾಂಧೀಜಿ ಅವರ ಅಸಹಕಾರ ಚಳುವಳಿ ಆರಂಭವಾದ ವರ್ಷ. ಇವರ ಅಸಹಕಾರ ಚಳುವಳಿ 1920ರಿಂದ ಆರಂಭ ಆಗುತ್ತೆ. ಅಸಹಕಾರ ಅಂದರೆ ಬ್ರಿಟಿಷ್ ಸರಕಾರಕ್ಕೆ ಯಾವುದೇ ಒಂದು ವಿಷಯದಲ್ಲಿ ಸಹಕಾರವನ್ನು ಕೊಡದೇ ಇರುವಂಥದ್ದೇ ಅಸಹಕಾರ ಆಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಅಸಹಕಾರ ಚಳುವಳಿಯಲ್ಲಿ ನೈಟ್ಹುಡ್ ಪದವಿ ಮತ್ತು ಕೈಸರ್ ಎ ಹಿಂದ್ ಪದವಿ ಬ್ರಿಟಿಷರಿಗೆ ಹಿಂತಿರುಗಿಸಿದಂಥವ್ರು. ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಹಿಂದಿರುಗಿಸ್ತಾರೆ. ಕೈಸರ್ ಎ ಹಿಂದ್ ಪದವಿಯನ್ನು ಗಾಂಧೀಜಿಯವರು ಬ್ರಿಟಿಷರಿಗೆ ವಾಪಸ್ ಕೊಡ್ತಾರೆ. ಅವರು ಬ್ರಿಟಿಷರೇ ಕೊಟ್ಟಂತಹ ಪದವಿಗಳಾಗಿರ್ತವೆ ಅವೆಲ್ಲವೂ, ಇವುಗಳನ್ನು ಅವರಿಗೆ ವಾಪಸ್ ಕೊಡುವಂಥದ್ದು. ಗಾಂಧೀಜಿ ಅವರ ಕೃತಿಗಳು: ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಎಕ್ಸ್ಪೆರಿಮೆಂಟ್ ವಿತ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಹೇಳುವಂಥದ್ದು ಒಂದು ಕೃತಿ, ಹಿಂದ್ ಸ್ವರಾಜ್ ಹೇಳುವಂಥದ್ದು, ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ. ಇವು 3 ಗಾಂಧೀಜಿಯವರ ಪ್ರಮುಖ ಕೃತಿಗಳು. ಗಾಂಧೀಜಿ ಅವರು ಸಂಪಾದಕರಾಗಿದ್ದ ವೃತ್ತಪತ್ರಿಕೆಗಳು: ಹರಿಜನ ಮತ್ತು ಯಂಗ್ ಇಂಡಿಯಾ ಹೇಳುವಂಥ 2 ಪತ್ರಿಕೆಗಳ ಸಂಪಾದಕರಾಗಿ ಇರ್ತಾರೆ. 24ನೇ ಪ್ರಶ್ನೆ. ಸೈಮನ್ ನಿಯೋಗ ಭಾರತಕ್ಕೆ ಬರಲು ಕಾರಣ ಏನು? 1919ರ ಸುಧಾರಣೆಗಳು ಭಾರತದ ಪ್ರಾಂತ್ಯಗಳಲ್ಲಿ ಹೇಗೆ ಕಾರ್ಯಗತಗೊಂಡಿವೆ ಅಂತೂ ಅಧ್ಯಯನ ಮಾಡಲಿಕ್ಕಾಗಿ ಬರುವಂಥದ್ದು. 1919ರ ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ ಇದೆ. ಇದು ಭಾರತದಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ ಅನ್ನುವಂಥರ ವರದಿಗಾಗಿ ಬರ್ತಾರೆ ಇವರು. ಸೈಮನ್ ಆಯೋಗದ ವಿರುದ್ಧ ಹೋರಾಟದಲ್ಲಿ ಮರಣವನ್ನು ಹೊಂದಿದಂಥವರು ಲಾಲಾ ಲಜಪತ್ ರಾಯ್ ಅವರು. ಲಾಠಿ ಏಟಿಗೆ ಬಲಿಯಾಗ್ತಾರೆ. ನನ್ನ ಮೈಮೇಲಿನ ಲಾಠಿ ಹೊಡೆತಗಳು ಮುಂದೊಂದು ದಿನ ಬ್ರಿಟಿಷ್ ಶವಪೆಟ್ಟಿಗೆಯ ಮೇಲಿನ ಮೊಳೆಗಳಾಗಲಿವೆ ಎಂದವರು. ಇದು ಲಾಲಾ ಲಜಪತ್ ರಾಯ್. ಲಾಹೋರ್ನಲ್ಲಿ ಲಾಠಿ ಚಾರ್ಜ್ಗೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಂತಹ ಸಂದರ್ಭದಲ್ಲಿ ಮರಣ ಹೊಂದುವುದಕ್ಕಿಂತಲೂ ಮೊದಲು ಈ ರೀತಿಯಾಗಿ ಇವರು ಹೇಳ್ತಾರೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಮೋತಿಲಾಲ್ ನೆಹರು ಅವರ ವರದಿಯಲ್ಲಿ ಪ್ರಸ್ತಾಪಿಸಲಾಗಿದ್ದ ಬ್ರಿಟಿಷ್ ಚಕ್ರಾಧಿಪತ್ಯದ ಪರಿಧಿಯೊಳಗಿನ ಸ್ವಯಂ ಆಡಳಿತ ಸ್ಥಾನಮಾನ ಒಪ್ಪಿಕೊಳ್ಳೋದು ಕಾಂಗ್ರೆಸ್ನ ಯುವ ಪೀಳಿಗೆ. ಮೋತಿಲಾಲ್ ನೆಹರು ಅವರಿಗೆ ಬ್ರಿಟಿಷ್ ಸರ್ಕಾರ ಎಲ್ಲರೂ ಒಪ್ಪುವಂತಹ ಒಂದು ಸಂವಿಧಾನವನ್ನು ಸರ್ಕಾರವನ್ನು ರಚನೆ ಮಾಡಿ ಅಂತ ಹೇಳಿ ಭಾರತೀಯರಿಗೆ ಸವಾಲು ಹಾಕುತ್ತೆ. ಆಗ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಒಂದಿಷ್ಟು ವರದಿಗಳನ್ನು ಕೊಟ್ಟಿರುತ್ತೆ. ಅದರಲ್ಲಿ ಒಂದೇನು, ಬ್ರಿಟಿಷ್ ಚಕ್ರಾಧಿಪತ್ಯದ ಪರಿಧಿಯೊಳಗೆ ಸ್ವಯಂ ಆಡಳಿತದ ಸ್ಥಾನಮಾನವನ್ನು ಭಾರತೀಯರಿಗೆ ಕೊಡಬೇಕು. ಮೇಲಿನ ಉಸ್ತುವಾರಿಯನ್ನು ಬ್ರಿಟಿಷರು ನೋಡ್ಕೊಳ್ತಾ ಇರಬೇಕು, ಆದರೆ ಭಾರತದ ಒಳಗಿನ ಆಂತರಿಕ ಆಡಳಿತ ನಮ್ಮ ಸ್ವಯಂ ಆಡಳಿತ ಆಗಿರಬೇಕು ಅನ್ನುವಂಥದ್ದನ್ನು ಮೋತಿಲಾಲ್ ನೆಹರು ಅವರು ತಮ್ಮ ವರದಿಯಲ್ಲಿ ಪ್ರಸ್ತಾಪಿಸಿರ್ತಾರೆ. ಇದನ್ನ ಆಗಷ್ಟೇ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರುವಂತಹ ಒಂದು ಯುವ ಪೀಳಿಗೆ, ಜವಾಹರ್ಲಾಲ್ ನೆಹರು ಹಾಗೆ ಸುಭಾಷ್ ಚಂದ್ರ ಬೋಸ್ರಂಥ ಯಂಗ್ ಜನರೇಷನ್ ಏನಿದೆ ಅದನ್ನು ಒಪ್ಕೊಳ್ಳೋದಿಲ್ಲ. ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನು ಮಂಡಿಸಿದ್ದು 1929ರ ಲಾಹೋರ್ ಅಧಿವೇಶನದಲ್ಲಿ. ಜವಾಹರಲಾಲ್
ನೆಹರು ಅವರು ಅಧ್ಯಕ್ಷರಾಗಿದ್ದಂತಹ ಲಾಹೋರ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನು ಮಂಡಿಸಲಾಗುತ್ತೆ. ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ದಿನ ಆಚರಣೆ ಮಾಡಲು ನಿರ್ಧರಿಸಿದ್ದು 1930 ಜನವರಿ 26ಕ್ಕೆ ಪೂರ್ಣ ಸ್ವರಾಜ್ಯ ದಿನ ಆಚರಣೆ ಮಾಡಲಿಕ್ಕೆ ನಿರ್ಣಯಿಸ್ತಾರೆ. ಹಾಗಾಗಿ 1949 ನವೆಂಬರ್ 26ಕ್ಕೆ ಅಂಗೀಕಾರ ಆದಂಥ ಸಂವಿಧಾನವನ್ನು 1950 ಜನವರಿ 26ಕ್ಕೆ ಜಾರಿಗೆ ತರಲಾಗುತ್ತೆ. ಈ ಒಂದು ಐತಿಹಾಸಿಕ ದಿನದ ಸವಿಯನ್ನು ಇಡಲಿಕ್ಕೆ ಅಥವಾ ಈ ಐತಿಹಾಸಿಕ ದಿನದ ನೆನಪನ್ನು ತರಲಿಕ್ಕಾಗಿ ಗಣರಾಜ್ಯೋತ್ಸವವನ್ನು ಜನವರಿ 26ಕ್ಕೆ ಜಾರಿಗೆ ತರಲಾಯಿತು. ನಾಗರಿಕ ಕಾನೂನುಭಂಗ ಚಳುವಳಿ ಆರಂಭಗೊಂಡಿದ್ದು 1930 ಮಾರ್ಚ್ 12ರಂದು ಗಾಂಧೀಜಿ ಅವರ ಪ್ರಸಿದ್ಧ ದಂಡಿ ಯಾತ್ರೆಯೊಂದಿಗೆ ಈ ಒಂದು ನಾಗರಿಕ ಕಾನೂನುಭಂಗ ಚಳುವಳಿ ಇದು ಪ್ರಾರಂಭ ಆಗುತ್ತೆ. ದಂಡಿ ಯಾತ್ರೆಯ ಮುಖ್ಯ ಉದ್ದೇಶ ಉಪ್ಪನ್ನು ತಯಾರಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವಂಥದ್ದು. ಏನು ಉಪ್ಪಿನ ಮೇಲೆಯೂ ಒಂದು ಸರ್ಕಾರ ತೆರಿಗೆಗಳನ್ನು ಹಾಕಿತ್ತು. ಈ ತೆರಿಗೆಗಳನ್ನು ಅಥವಾ ಕಾನೂನುಭಂಗ ಚಳುವಳಿ ಸಂಬಂಧದಲ್ಲಿ 20 ಅಂಶಗಳ ಬೇಡಿಕೆಯನ್ನು ಗಾಂಧೀಜಿಯವರು ಇರ್ವಿನ್ ಮುಂದಿಟ್ಟಿದ್ರು. ಇದನ್ನು ಒಪ್ಪಿಕೊಳ್ಳದೆ ಇರುವಂಥ ಕಾರಣಕ್ಕಾಗಿ ಈ ಕಾನೂನುಭಂಗ ಚಳುವಳಿ ಪ್ರಾರಂಭ ಆಗುತ್ತೆ. ಅದು ದಂಡಿ ಯಾತ್ರೆಯೊಂದಿಗೆ ಪ್ರಾರಂಭ ಆಗುತ್ತೆ. ಇದು ಏನು ಉಪ್ಪನ್ನು ತಯಾರಿಸುವುದರ ಮೂಲಕ ಉಪ್ಪಿನ ಕಾನೂನನ್ನು ಮುರಿಯುವಂತಹ ಪ್ರಮುಖ ಒಂದು ಉದ್ದೇಶವನ್ನು ಈ ದಂಡಿ ಯಾತ್ರೆ ಹೊಂದಿತ್ತು. ಗಡಿನಾಡ ಗಾಂಧಿ ಎಂದು ಕರೆಯುವಂಥದ್ದು ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಗಡಿನಾಡ ಗಾಂಧಿ ಅಂತ ಕರೀತಾರೆ. ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕಟ್ಟಿದಂತಹ ಸಂಘ ಖುದಾಯಿ ಖಿದ್ಮತ್ಗಾರ್ ಅಂದರೆ ದೇವರ ಸೇವಕರು ಹೇಳುವಂತಹ ಒಂದು ಸಂಘವನ್ನು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕಟ್ಟುತ್ತಾರೆ. ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ದ ನಾಗಾಲ್ಯಾಂಡ್ನ 13 ವರ್ಷದ ಬಾಲೆ ಗಾಯ್ಡಿಲ್ಯೂ ಹೇಳುವಂತಹ ಒಬ್ಬ 13 ವರ್ಷದ ಬಾಲೆ ಬ್ರಿಟಿಷರ ವಿರುದ್ಧ ಈಶಾನ್ಯ ಭಾರತದ ನಾಗಾಲ್ಯಾಂಡ್ನಲ್ಲಿ ಈ ಬಾಲೆ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾಳೆ, ಬಂಡಾಯವನ್ನು ಏಳ್ತಾಳೆ. INC ಮತ್ತು ಗಾಂಧೀಜಿಯವರು ಭಾಗವಹಿಸಿದ ದುಂಡು ಮೇಜಿನ ಪರಿಷತ್ತು. INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಹಾಗೆ ಗಾಂಧೀಜಿಯವರು ಇವೆರಡು ಭಾಗವಹಿಸಿದ ದುಂಡು ಮೇಜಿನ ಪರಿಷತ್ 2ನೆಯ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದ್ರು. ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿದ್ದು 1942 ಆಗಸ್ಟ್ 8ರಂದು ಮುಂಬೈನ ಕಾಂಗ್ರೆಸ್ ಅಧಿವೇಶನ ಅಥವಾ ಕಾಂಗ್ರೆಸ್ ಸಭೆಯಲ್ಲಿ ಭಾರತ ಬಿಟ್ಟು ತೊಲಗಿ ಹೇಳುವಂಥ ನಿರ್ಣಯವನ್ನು ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ನಾವೇನು ಕರಿತೇವೆ ಅದನ್ನು ಅಂಗೀಕಾರ ಮಾಡಲಾಗುತ್ತೆ. ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿ ಅವರು ಭಾರತೀಯರಿಗೆ ನೀಡಿದ ಘೋಷಣೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಹೇಳುವಂಥ ಒಂದು ಘೋಷಣೆಯನ್ನು ಭಾರತೀಯರಿಗೆ ನೀಡ್ತಾರೆ. ಒಂದು ಸ್ವಾತಂತ್ರ್ಯವನ್ನು ಪಡಿ, ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಪ್ರಾಣವನ್ನು ಬಿಡಿ ಹೇಳುವಂಥ ಒಂದು ಘೋಷಣೆಯನ್ನು ಗಾಂಧೀಜಿಯವರು ಭಾರತೀಯರಿಗೆ ಕೊಡ್ತಾರೆ. ಕರ್ನಾಟಕದಲ್ಲಿ ಮೊದಲಿಗೆ ಸ್ವಾತಂತ್ರ್ಯ ಘೋಷಿಸಿಕೊಂಡ ಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಈಸೂರು ಹೇಳುವಂಥ ಒಂದು ಗ್ರಾಮ. ಗಾಂಧಿ ಯುಗದ ಬಹುದೊಡ್ಡ ಜನಾಂದೋಲನ ಅಂತ ಕರೆಯುವಂಥದ್ದು ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಹೇಳುವಂಥದ್ದು. ಗಾಂಧಿ ಯುಗದ ಅಂದರೆ 1919 1947 ಅತಿ ದೊಡ್ಡ ಜನಾಂದೋಲನ. ಅದಕ್ಕೂ ಮೊದಲು ಅಸಹಕಾರ ಚಳುವಳಿಗಳನ್ನು ಮಾಡ್ತಾರೆ, ಕಾನೂನುಭಂಗ ಚಳುವಳಿಗಳನ್ನು ಮಾಡ್ತಾರೆ. ಅವೆಲ್ಲದಕ್ಕಿಂತಲೂ ದೊಡ್ಡದಾದದ್ದು ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿಯಾಗಿದೆ. ಕಾಂಗ್ರೆಸ್ ಸೋಷಲಿಸ್ಟ್ ಪಕ್ಷದ ಮಹಾಕಾರ್ಯದರ್ಶಿ ಜಯಪ್ರಕಾಶ್ ನಾರಾಯಣ್ ಅವರು. ಜಯಪ್ರಕಾಶ್ ನಾರಾಯಣ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದು ಇವರ ಮಾರ್ಗದರ್ಶನದಲ್ಲಿ. ಜವಾಹರ್ಲಾಲ್ ನೆಹರು ಅವರ ಮಾರ್ಗದರ್ಶನದಲ್ಲಿ ಅವರನ್ನು ಹೈಯರ್ ಸ್ಟಡೀಸ್ನೆಲ್ಲ ಮುಗಿಸಿಕೊಂಡು ಭಾರತಕ್ಕೆ ಬಂದ ನಂತರ ನೆಹರು ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಭೂದಾನ ಚಳುವಳಿಯ ನೇತೃತ್ವವನ್ನು ವಹಿಸಿದಂಥವರು ವಿನೋಬಾ ಭಾವೆ. ಈ ಜಯಪ್ರಕಾಶ್ ನಾರಾಯಣ್ ಅಥವಾ JP ಅಂತ ನಾವೇನು ಕರಿತೇವೆ, ಇವರು ಸಹ ಭೂದಾನ ಚಳುವಳಿಯಲ್ಲಿ ವಿನೋಬಾ ಭಾವೆಯವರ ಜೊತೆ ಇದ್ದರು. ಸಂಪೂರ್ಣ ಕ್ರಾಂತಿ ಎಂಬ ಆಂದೋಲನವನ್ನು ಹುಟ್ಟುಹಾಕಿದಂಥವರು ಜಯಪ್ರಕಾಶ್ ನಾರಾಯಣ್ ಅವರು. ಜಯಪ್ರಕಾಶ್ ನಾರಾಯಣ್ ಅವರನ್ನು ಜನರು ಕರೀತಿರುವಂಥದ್ದು ಲೋಕನಾಯಕ ಅಂತ ಹೇಳಿ ಕರೀತಾ ಇದ್ರು. ಲೋಕನಾಯಕ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ರು ಜಯಪ್ರಕಾಶ್ ನಾರಾಯಣ್. ಚಂಪಾರಣ್ ಚಳುವಳಿಯ ಸಂದರ್ಭದಲ್ಲಿ ಪ್ಲಾಂಟರ್ಗಳು ರೈತರನ್ನು ಒತ್ತಾಯಿಸುತ್ತಿದ್ದುದು ನೀಲಿ ಬೆಳೆ ಬೆಳೆಯುವಂತೆ, ನೀಲಿ ಅಥವಾ ಇಂಡಿಗೋ ಅಂತ ಹೇಳು ಸಹ ಇದನ್ನು ಕರೀತಾರೆ. ಇಂಡಿಗೋ ಬೆಳೆ ಬೆಳೆಯುವಂತೆ ಪ್ಲಾಂಟರ್ಗಳು ರೈತರನ್ನು ಒತ್ತಾಯ ಮಾಡ್ತಾ ಇದ್ರು. ಇದರ ವಿರುದ್ಧವಾಗಿ ಆ ಬೆಳೆಯನ್ನು ಬೆಳೆಯುವುದಿಲ್ಲ ಅನ್ನೋ ಅದರ ವಿರುದ್ಧವಾಗಿ ಹೋರಾಟ ಇಲ್ಲಿ ನಡೆದಿರುವಂಥದ್ದು.
ಚಂಪಾರಣ್ ಚಳುವಳಿಯ ಮೂಲಕ ಪ್ರಮುಖ ನಾಯಕರಾಗಿ ರೂಪುಗೊಂಡಂಥವರು ಬಾಬು ರಾಜೇಂದ್ರ ಪ್ರಸಾದ್. ಇವರು ಈ ಚಂಪಾರಣ ಚಳುವಳಿಯ ಮೂಲಕ ಪ್ರಮುಖ ನಾಯಕರಾಗಿ ರಾಜಕೀಯವನ್ನ ಪ್ರವೇಶ ಮಾಡ್ತಾರೆ. ನೆಕ್ಸ್ಟ್, ಖೇಡಾ ರೈತ ಹೋರಾಟದ ಮೂಲಕ ಬೆಳೆದಂತಹ ನಾಯಕರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಥವಾ ವಲ್ಲಭಾಯ್ ಪಟೇಲ್. ಇವರು ಖೇಡಾ, ಗುಜರಾತ್ನ ಖೇಡಾದಲ್ಲಿ ಉಂಟಾದಂತಹ ಹೋರಾಟದ ಮೂಲಕ ರೈತರು ಕಂದಾಯವನ್ನ ನೀಡೋದಿಲ್ಲ ಅನ್ನುವಂಥದ್ದಕ್ಕೆ ಹೋರಾಟವನ್ನ ಮಾಡ್ತಾರೆ. ಮಲಬಾರ್ ಪ್ರದೇಶದ ಮುಸ್ಲಿಮರನ್ನ ಕರೆಯುವಂಥದ್ದು ಮಾಪಿಳ್ಳ ಅಥವಾ ಮೋಪ್ಲಾಸ್ ಅಂತ ಹೇಳಿ ಕರೀತಾರೆ ಮಲಬಾರ್ ಪ್ರದೇಶದಲ್ಲಿರುವಂತಹ ಮುಸ್ಲಿಮರುಗಳನ್ನ. ಮಾಪಿಳ್ಳ ದಂಗೆಯ ಕಾರಣ ಆಗಾಗ ಹೆಚ್ಚಳ ಮಾಡುತ್ತಿದ್ದ ಗೇಣಿ. ಅಲ್ಲಿನ ಗೇಣಿದಾರರು ಅಥವಾ ಜಮೀನ್ದಾರರು ಬ್ರಿಟಿಷರು ಆಗಾಗ ಗೇಣಿಯಲ್ಲಿ ಹೆಚ್ಚಳವನ್ನ ಮಾಡ್ತಾ ಇದ್ರು. ಇದು ಮಾಪಿಳ್ಳ ಅಲ್ಲಿನ ಮೋಪ್ಲಾಸ್ ಮುಸ್ಲಿಮರು ದಂಗೆಯನ್ನು ಎಳ್ಳಲಿಕ್ಕೆ ಪ್ರಮುಖ ಕಾರಣ ಆಯಿತು. ಮುಂದೆ ಇದು ಒಂದು ಮತೀಯ ದಂಗೆಯಾಗೂ ಸಹ ಪರಿವರ್ತನೆ ಆಗುತ್ತೆ. ಮುಸ್ಲಿಮರು ಹೇಳುವಂಥ ಒಂದು ಕಾರಣಕ್ಕಾಗಿ ಮತೀಯ ದಂಗೆಯಾಗೂ ಸಹ ಇದು ತನ್ನ ಪ್ರಭಾವವನ್ನು ಬೀರುತ್ತೆ. ಮುಂದೊಂದು ದಿನ ತನ್ನ ಕಾವನ್ನು ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಮಾಡಿಕೊಳ್ಳುತ್ತೆ. ರಾಣಿ ಅಬ್ಬಕ್ಕ ದೇವಿಯ ಮನೆತನ. ಚೌಟಾ ಮನೆತನಕ್ಕೆ ಸೇರಿರ್ತಾಳೆ ರಾಣಿ ಅಬ್ಬಕ್ಕ ದೇವಿ. ನೆಕ್ಸ್ಟ್, ಅಬ್ಬಕ್ಕ ದೇವಿಗೆ ಯುದ್ಧ ತಂತ್ರ ಕಲೆಗಳಲ್ಲಿ ತರಬೇತುಗೊಳಿಸಿ ನಂತರ ಉಳ್ಳಾಳದ ರಾಣಿಯನ್ನಾಗಿ ಅಧಿಕಾರಕ್ಕೆ ತಂದವರು ಈ ಅಬ್ಬಕ್ಕ ದೇವಿಯ ಚಿಕ್ಕಪ್ಪ ಆದಂತಹ ತಿರುಮಲ ರಾಯರು. ಅಬ್ಬಕ್ಕ ದೇವಿಗೆ ಯುದ್ಧ ತಂತ್ರ ಕಲೆಗಳಲ್ಲಿ ತರಬೇತಿಯನ್ನು ಕೊಡಿಸ್ತಾರೆ. ಅದರ ನಂತರ ಉಳ್ಳಾಳದ ರಾಣಿಯನ್ನಾಗಿ ಮಾಡ್ತಾರೆ. ಅಬ್ಬಕ್ಕ ದೇವಿ ವಿವಾಹ ಆಗಿದ್ದು ಭಂಗ ಮನೆತನದ ಲಕ್ಷ್ಯಪ್ಪ ಅರಸ ಅವರನ್ನ ವಿವಾಹ ಆಗ್ತಾರೆ. ನಂತರ ವಿವಾಹದ ನಂತರ ಅವರ ವೈವಾಹಿಕ ಜೀವನ ಸರಿ ಬರದೇ ಇರೋ ಕಾರಣಕ್ಕಾಗಿ ಈ ಲಕ್ಷ್ಯಪ್ಪ ಅರಸರನ್ನ ಬಿಟ್ಟು ಬರ್ತಾಳೆ. 1568ರಲ್ಲಿ ಉಳ್ಳಾಳ ಪ್ರವೇಶಿಸಿದ ಪೋರ್ಚುಗೀಸ್ ವೈಸ್ರಾಯ್ ಆಂಟೋನಿಯೋ ಮುರಹ ಈತ ಉಳ್ಳಾಳವನ್ನ ಪ್ರವೇಶ ಮಾಡ್ತಾನೆ. ಪೋರ್ಚುಗೀಸರಿಗೆ ಕಪ್ಪವನ್ನ ಕೊಡಲು ನಿರಾಕರಿಸಿ ಇಲ್ಲಿ ಒಂದು ಯುದ್ಧ ನಡೆಯುವಂಥದ್ದು. ಗಾಂಧಿ ಉಪ್ಪನ್ನ ಕೊಳ್ಳಿ ಅದರ ಬೆಲೆ 6 ತಿಂಗಳ ಶಿಕ್ಷೆ ಎಂದವರು ಕಮಲಾದೇವಿ ಚಟ್ಟೋಪಾಧ್ಯಾಯ. ಇವರು ಗಾಂಧೀಜಿಯ ಜೊತೆ ಕಾನೂನು ಭಂಗ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಇದರಲ್ಲಿ ಭಾಗವಹಿಸಿರ್ತಾರೆ. ಬಹಳಷ್ಟು ಬಾರಿ ಈ ಹೋರಾಟವನ್ನ ಮಾಡುವುದರ ಮೂಲಕ ಸೆರೆಮನೆ ವಾಸವನ್ನು ಸಹ ಅನುಭವಿಸಿರ್ತಾರೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು. ಇವರೇನಂತಾರೆ, ಗಾಂಧಿ ಉಪ್ಪನ್ನ ಪಡೆದುಕೊಳ್ಳಿ, ಈ ಗಾಂಧಿ ಉಪ್ಪನ್ನ ಬೆಲೆ ಏನು, ನೀವು ಈ ಉಪ್ಪನ್ನ ಪಡೆದಿದ್ದೀರಾ ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ಜೈಲಿಗೆ ಹಾಕಬಹುದು, 6 ತಿಂಗಳ ಕಾಲ ಜೈಲಿಗೆ ಹಾಕ್ತಾರೆ, ಇದೇ ನೀವು ಈ ಉಪ್ಪಿಗೆ ಕೊಡುವಂತಹ ಬೆಲೆ ಅಂತ ಹೇಳ್ತಾರೆ. ಚಳುವಳಿ ಕುರಿತಾದ ಲೇಖನಗಳನ್ನು ಜ್ವಾಲೆ ಎಂಬ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದವರು ಯಶೋಧರಮ್ಮ ದಾಸಪ್ಪ. ಭೂಗತವಾಗಿ ಇದ್ದುಕೊಂಡು ಈ ಲೇಖನಗಳನ್ನು ಇವರು ಮಾಡ್ತಿದ್ರು. ಸ್ವದೇಶಿ ವ್ರತ ಎಂಬ ನಾಟಕವನ್ನು ರಚಿಸಿದಂಥವರು ಉಮಾಬಾಯಿ ಕುಂದಾಪುರ. ನೆಕ್ಸ್ಟ್, ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್. 34ನೇ ವೈಸ್ರಾಯ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬರ್ತಾರೆ. ಇವರು 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಹೇಳುವಂತಹ 2 ದೇಶವನ್ನು ವಿಭಜನೆ ಮಾಡುವಂತಹ ಒಂದು ಕಾಯ್ದೆಗೆ ಸಹಿಯನ್ನು ಹಾಕ್ತಾರೆ. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ. ನೆಕ್ಸ್ಟ್, ದಿಲ್ಲಿ ಘೋಷಣೆ ಎಂದರೆ 1927ರಲ್ಲಿ ಜಿನ್ನಾ ಅವರು ಮುಂದಿಟ್ಟ 14 ಅಂಶಗಳ ಬೇಡಿಕೆಯನ್ನು ದಿಲ್ಲಿ ಘೋಷಣೆ ಅಂತ ಕರೆಯುವಂಥದ್ದು. 1936ರ ನಂತರ 2 ರಾಷ್ಟ್ರಗಳ ಸಿದ್ಧಾಂತದ ಪ್ರತಿಪಾದಕರಾದಂಥವರು ಮೊಹಮ್ಮದ್ ಅಲಿ ಜಿನ್ನಾ. ಮುಸ್ಲಿಮರಿಗಾಗಿ ಪಾಕಿಸ್ತಾನ ಹೇಳುವಂತಹ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಸುಭಾಷ್ ಚಂದ್ರ ಬೋಸರು ಇವರ ಪ್ರಭಾವದಿಂದ ಚಳುವಳಿಗೆ ಆಕರ್ಷಿತರಾಗಿ ರಾಜಕೀಯಕ್ಕೆ ಧುಮುಕಿದ್ದು. ಚಿತ್ತರಂಜನ್ ದಾಸ್ ಅವರ ಒಂದು ಪ್ರಭಾವದಿಂದಾಗಿ ಸುಭಾಷ್ ಚಂದ್ರ ಬೋಸ್ ಅವರು ರಾಜಕೀಯಕ್ಕೆ ಧುಮುಕ್ತಾರೆ. ನೆಕ್ಸ್ಟ್, 62ನೇ ಪ್ರಶ್ನೆ. ಸುಭಾಷರು ಕಟ್ಟಿದಂತಹ ಹೊಸ ಪಕ್ಷ ಫಾರ್ವರ್ಡ್ ಬ್ಲಾಕ್ ಹೇಳುವಂಥ ಒಂದು ಹೊಸ ಪಕ್ಷವನ್ನು ಕಾಂಗ್ರೆಸ್ನಿಂದ ಹೊರಬಂದು ಕಟ್ತಾರೆ. ನೇತಾಜಿ ಎಂದು ಕರೆದಿದ್ದು ಜನರು ಪ್ರೀತಿಯಿಂದ ಸುಭಾಷ್ ಚಂದ್ರ ಬೋಸರನ್ನು ನೇತಾಜಿ ಅಂತ ಹೇಳಿ ಕರೀತಾ ಇದ್ರು. ಸುಭಾಷರು ಸ್ವತಂತ್ರ ಭಾರತದ ಹಂಗಾಮಿ ಪಕ್ಷವನ್ನು ಸ್ಥಾಪಿಸಿದ್ದು ಸಿಂಗಾಪುರದಲ್ಲಿ ಇವರು ಸ್ಥಾಪನೆಯನ್ನ ಮಾಡ್ತಾರೆ.
ಅಂಬೇಡ್ಕರ್ ಅವರು ಸಂಪಾದಕರಾಗಿದ್ದಂತಹ ಪತ್ರಿಕೆಗಳು ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ. ಮಹಾರಾಷ್ಟ್ರದ ಮೋಹ್ ಹೇಳುವಂತಹ ಪ್ರದೇಶದಲ್ಲಿ ಜನಿಸ್ತಾರೆ ಅಂಬೇಡ್ಕರ್ ಅವರು. ಅಸ್ಪೃಶ್ಯತೆಯ ಕಾರಣದಿಂದ ಬಹಳಷ್ಟು ತುಳಿತಕ್ಕೆ ಒಳಗಾದಂಥ ಅಂಬೇಡ್ಕರ್ ಅವರು ಮುಂದೊಂದು ದಿನ ಸಂವಿಧಾನ ಶಿಲ್ಪಿ ಅಂತ ಹೇಳುವಂಥ ಹೆಸರನ್ನು ಪಡೆದುಕೊಳ್ತಾರೆ. ಅಂಬೇಡ್ಕರ್ ಅವರು ಸ್ಥಾಪಿಸಿದಂತಹ ಸಂಘಟನೆ ಬಹಿಷ್ಕೃತ ಹಿತಕಾರಿಣಿ ಸಭಾ ಹೇಳುವಂತಹ ಒಂದು ಸಂಘಟನೆಯನ್ನು ಅಂಬೇಡ್ಕರ್ ಅವರು ಸ್ಥಾಪಿಸ್ತಾರೆ. ಅಂಬೇಡ್ಕರ್ ಅವರ ಮೊದಲ ಆದ್ಯತೆ ಏನಾಗಿತ್ತು? ಸಾಮಾಜಿಕ ಸ್ವಾತಂತ್ರ್ಯ. ಈ ಗಾಂಧೀಜಿ ಅವರು ರಾಜಕೀಯ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರು ಸಾಮಾಜಿಕ ಸ್ವಾತಂತ್ರ್ಯ, ಎಲ್ಲಿಯವರೆಗೆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನತೆ ಅನ್ನುವಂಥದ್ದು ಸಿಗೋದಿಲ್ವೋ ಅಲ್ಲಿಯವರೆಗೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. 3 ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಒಪ್ಪಂದ ಪುಣೆ ಒಪ್ಪಂದ ನಡೆಯುತ್ತೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರ್ತಾರೆ. ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ದು 1990ರಲ್ಲಿ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ವಹಿಸಿದಂಥವರು ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತೀಯ ರಾಷ್ಟ್ರೀಯ ಸೇನೆ. ಸುಭಾಷ್ ಚಂದ್ರ ಬೋಸರು ಇದರ ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ಎಂದು ವರ್ಣಿಸಲಾದ ಕೃತಿ ಕವಿರಾಜ ಮಾರ್ಗ. ಶ್ರೀ ವಿಜಯನ ರಾಷ್ಟ್ರಕೂಟರ ಶ್ರೀವಿಜಯನು ರಚನೆ ಮಾಡಿದಂತಹ ಕೃತಿ ಕವಿರಾಜ ಮಾರ್ಗ. ಈ ಒಂದು ಕೃತಿಯಲ್ಲಿ ಕನ್ನಡ ನಾಡು ಅಥವಾ ಕರ್ನಾಟಕ ಹೇಳುವಂಥದ್ದು ಕಾವೇರಿ ನದಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು ಎಂದು ವರ್ಣಿಸಲಾಗಿದೆ. ಕರ್ನಾಟಕ ಏಕೀಕರಣದ ಆರಂಭದ ಹೆಜ್ಜೆಯನ್ನು ಇಟ್ಟಂಥವರು ಮುಂಬೈ ಕರ್ನಾಟಕದ ಜನರು. ಇವರು ಕರ್ನಾಟಕ ಏಕೀಕರಣದ ಆರಂಭದ ಹೆಜ್ಜೆಯನ್ನು ಇಟ್ಟಂಥವರು. ನೆಕ್ಸ್ಟ್, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗಿದ್ದು 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾಗುತ್ತೆ. ಕರ್ನಾಟಕ ಏಕೀಕರಣದ ಉದ್ದೇಶವನ್ನು ಈ ಒಂದು ವಿದ್ಯಾವರ್ಧಕ ಸಂಘ ಇಟ್ಕೊಂಡಿರುವಂಥದ್ದು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ರಾಹ ದೇಶಪಾಂಡೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿದ್ದು 1915ರಲ್ಲಿ ಸ್ಥಾಪನೆಯಾಗುತ್ತೆ. ನೆಕ್ಸ್ಟ್, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು 1927ರಲ್ಲಿ. ಗಾಂಧೀಜಿ ಅವರು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದು ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾತ್ರ. ಗಾಂಧೀಜಿಯವರು ಅಧ್ಯಕ್ಷರಾಗಿರ್ತಾರೆ ಅನ್ನೋದರ ಜೊತೆಗೆ ಆ ಒಂದು ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿತ್ತು ಹೇಳುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏಕೀಕರಣ ಸಂದರ್ಭದಲ್ಲಿದ್ದ ಮುಂಬೈ ಕರ್ನಾಟಕದ ಪತ್ರಿಕೆಗಳು. ಮುಂಬೈ ಕರ್ನಾಟಕ ಭಾಗದ ಜನರನ್ನು ಒಗ್ಗೂಡಿಸಲಿಕ್ಕಾಗಿ ಆ ಭಾಗದಲ್ಲಿ ಪ್ರಚಾರದಲ್ಲಿದ್ದಂತಹ ಪತ್ರಿಕೆಗಳು ವಿಜಯ, ರಾಜಹಂಸ, ಕರ್ನಾಟಕ ವೃತ್ತ, ಕನ್ನಡ ಕೇಸರಿ, ಕರ್ನಾಟಕ ವೈಭವ. ಈ 5 ಪತ್ರಿಕೆಗಳು ಮುಂಬೈ ಕರ್ನಾಟಕ ಭಾಗದಲ್ಲಿ ಪ್ರಚಲಿತದಲ್ಲಿದ್ದವು. ಅದೇ ರೀತಿ ಮೈಸೂರು ಸಂಸ್ಥಾನ ಭಾಗದಲ್ಲಿ ಒಂದಿಷ್ಟು ಪತ್ರಿಕೆಗಳು ಪ್ರಚಲಿತದಲ್ಲಿದ್ದವು. ಅವು ಯಾವುವಂದರೆ ಸೂರ್ಯೋದಯ ಪ್ರಕಾಶಿಕ ಅನ್ನುವಂಥದ್ದು, ಹಿತಬೋಧಿನಿ, ವೃತ್ತಾಂತ ಚಿಂತಾಮಣಿ, ಮೈಸೂರು ಹೆರಾಲ್ಡ್ ಹೇಳುವಂಥ 4 ಪತ್ರಿಕೆಗಳು ಮೈಸೂರು ಸಂಸ್ಥಾನದ ಭಾಗದಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಇದ್ದಂಥ ಪತ್ರಿಕೆಗಳು. ಕರ್ನಾಟಕ ಗತವೈಭವ ಪುಸ್ತಕವನ್ನು ಬರೆದಂಥವರು ಆಲೂರು ವೆಂಕಟರಾವರು. ಆಲೂರು ವೆಂಕಟರಾಯರಿಗಿದ್ದಂತಹ ಬಿರುದು ಕರ್ನಾಟಕದ ಕುಲಪುರೋಹಿತ ಅಂತ ಹೇಳಿ ಇವರನ್ನು ಕರಿತಾ ಇದ್ರು. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ, ಮಂಜೇಶ್ವರ್ ಗೋವಿಂದ ಪೈ ಇವರು ಮೊದಲ ರಾಷ್ಟ್ರಕವಿ. ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆಯ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗಿದ್ದು 1951-52ರಲ್ಲಿ ಸ್ವತಂತ್ರ ಬಂದ ನಂತರ ಲೋಕಸಭೆಗೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಗುತ್ತೆ. ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಎಸ್ ಫಜಲ್ ಅಲಿ. ಆದ್ದರಿಂದ ಇದನ್ನು ಫಜಲ್ ಅಲಿ ಆಯೋಗ ಅಂತ ಹೇಳು ಸಹ ಇದನ್ನು ಕರೀತಾರೆ. ಕುಂಜರು ಮತ್ತು ಫಣಿಕ್ಕರ್ ಹೇಳುವಂಥ ಇಬ್ಬರು ಸಹ ಇದರ ಸದಸ್ಯರಾಗಿರ್ತಾರೆ ರಾಜ್ಯ ಪುನರ್ವಿಂಗಡನಾ ಆಯೋಗದ್ದು.
ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು 1956ರ ನವೆಂಬರ್ 1ಕ್ಕೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಿದ್ದಾಗಿದ್ದಂಥವರು ಎಸ್ ನಿಜಲಿಂಗಪ್ಪ ಅವರು. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡುವಾಗ ಇದ್ದ ಕರ್ನಾಟಕದ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ 1973ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ಡಿ ದೇವರಾಜ ಅರಸ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಸೀಬರ್ಡ್ ನೌಕಾನೆಲೆ ಇರುವಂಥದ್ದು ಉತ್ತರ ಕನ್ನಡದ ಕಾರವಾರದಲ್ಲಿ. ಮಹಿಳಾ ಚಳುವಳಿಗಳು ಮುಖ್ಯವಾಗಿ ಒತ್ತು ಕೊಟ್ಟಿದ್ದು ಸ್ತ್ರೀ ಶಿಕ್ಷಣಕ್ಕೆ, ಸ್ತ್ರೀ ಸಬಲೀಕರಣಕ್ಕೆ ಮಹಿಳಾ ಚಳುವಳಿ ಒತ್ತು ಕೊಟ್ಟಿರುವಂಥದ್ದು. ಸ್ಥಳೀಯ ಸಂಸ್ಥೆಗಳಲ್ಲಿ 50% ಸ್ಥಾನಮಾನವನ್ನು ಮಹಿಳೆಯರಿಗೆ ಕಾದಿರಿಸುವ ಆದೇಶ ಹೊರಡಿಸಿದಂತಹ ಮೊದಲ ರಾಜ್ಯ ಕರ್ನಾಟಕ. ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮಹಿಳೆಯರಿಗಾಗಿ ಇಡಬೇಕು ಅನ್ನುವಂತಹ ಆದೇಶವನ್ನು ಕರ್ನಾಟಕ ಮೊದಲು ಹೊರಡಿಸುತ್ತೆ. ಸ್ವಾತಂತ್ರ್ಯೋತ್ತರ ಕರ್ನಾಟಕದಲ್ಲಿ ಕಾಣುವ ಪ್ರಥಮ ರೈತ ಹೋರಾಟ 1951ರಲ್ಲಿ ಉಂಟಾದ ಶಿವಮೊಗ್ಗದ ಕಾಗೋಡಿನಲ್ಲಿ ಕೊಳಗದ ವಿರುದ್ಧ, ಗೇಣಿಯನ್ನು ಅಳತೆ ಮಾಡುವಂತಹ ಕೊಳಗದ ವಿರುದ್ಧ ಈ ಒಂದು ರೈತ ಹೋರಾಟ ನಡೆಯುವಂಥದ್ದು. ದಲಿತ ಸೂರ್ಯ ಅಂತ ಹೇಳಿ ಕರೆಯುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಇವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೆಯುವಂಥದ್ದು. ಚೀನಾ ಮತ್ತು ಭಾರತದ ನಡುವಿನ ಗಡಿ ರೇಖೆ ಮ್ಯಾಕ್ಮೋಹನ್ ರೇಖೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ರ್ಯಾಡ್ಕ್ಲಿಫ್ ರೇಖೆಯಾಗಿದೆ. ಭಾರತ ಮತ್ತು ಅಫ್ಘಾನಿಸ್ತಾನದ ರೇಖೆ ಡ್ಯೂರಾಂಡ್ ರೇಖೆ. ಈ 3 ರೇಖೆಗಳನ್ನು ನೆನಪಿಟ್ಟುಕೊಳ್ಬೇಕಾಗತ್ತೆ. ವಿಶ್ವಸಂಸ್ಥೆ ಜನ್ಮ ತಾಳಿದ್ದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇದು ಜನ್ಮ ತಾಳಿದ್ದು 1945ರ ಅಕ್ಟೋಬರ್ 24ರಂದು. ನೆಕ್ಸ್ಟ್, ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಅಕಾರ್ಡಿಂಗ್ ಟು 2022 ಸೆನ್ಸಸ್ನ ಪ್ರಕಾರ 2022ರ ಒಂದು ಅಂದಾಜಿನ ಪ್ರಕಾರ, ಗಣತಿ ಪ್ರಕಾರ ವಿಶ್ವಸಂಸ್ಥೆಯಲ್ಲಿ 193 ರಾಷ್ಟ್ರಗಳಿರುವಂಥದ್ದು. 193ನೆಯ ರಾಷ್ಟ್ರವಾಗಿ ಸದಸ್ಯತ್ವವನ್ನು ಪಡೆದಿರುವಂಥದ್ದು ಸುಡಾನ್. ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಇರುವಂತಹ ವಿಶೇಷ ಅಧಿಕಾರ ವಿಟೋ ಅಧಿಕಾರ, ಅಂದರೆ ನಿಷೇಧಾತ್ಮಕ ಮತ ಚಲಾವಣಾ ಅಧಿಕಾರ ಇರುವಂಥದ್ದು ಭದ್ರತಾ ಸಮಿತಿಯ ಕಾಯಂ ಸದಸ್ಯ 5 ಕಾಯಂ ಸದಸ್ಯ ರಾಷ್ಟ್ರಗಳಿಗೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂಥದ್ದು ನೆದರ್ಲ್ಯಾಂಡ್ನ ದಿ ಹೇಗ್ ಹೇಳುವಂಥ ಒಂದು ನಗರದಲ್ಲಿ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ನ ಲೇಕ್ ಸಕ್ಸೆಸ್ನಲ್ಲಿ. ಲಾಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಇವರು ಪೋರ್ಚುಗಲ್ನವರು. ಆಂಟೋನಿಯೋ ಗುಟೆರೆಸ್ ಇವರು ಪ್ರಸ್ತುತ ಮಹಾಕಾರ್ಯದರ್ಶಿ. ನಾರ್ವೆಯ ಟ್ರಿಗ್ವೆ ಲೀ ಇವರು ವಿಶ್ವಸಂಸ್ಥೆಯ ಮೊದಲ ಕಾರ್ಯದರ್ಶಿಗಳಾಗಿದ್ದರು. ಪ್ರಸ್ತುತ ಪೋರ್ಚುಗಲ್ನ ಆಂಟೋನಿಯೋ ಗುಟೆರೆಸ್ ಅವರು. ಒಟ್ಟು 100 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋಗಳನ್ನ, ಇನ್ನೇನು ನಾಳೆ TET ಎಕ್ಸಾಮ್ ಇದೆ, ವಿಡಿಯೋಗಳನ್ನ ಅಷ್ಟೊಂದು ಅಪ್ಲೋಡ್ ಮಾಡುವಂಥ ಸಾಧ್ಯತೆ ಕಡಿಮೆ. ನಿಮ್ಮ TET ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅನ್ನೋದನ್ನು ಹೇಳ್ತಾ, ಹೆಚ್ಚು ಸ್ಕೋರನ್ನು ಮಾಡಿ ಅದರಲ್ಲಿ ಅನ್ನೋದನ್ನು ಹೇಳ್ತಾ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.